ಓಕೆ, ಇನ್ನು ರಾಜ್ಯದಲ್ಲಿ ಆಗಿರುವಂತಹ ಸರಣಿ ಬಾಣಂತಿಯರ ಸಾವು ಪ್ರಕರಣ, ಈ ಎಲ್ಲ ಸಾವಿಗೆ ಸರ್ಕಾರವೇ ನೇರ ಹೊಣೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಸರ್ಕಾರದ ಪ್ರಾಯೋಜಕತ್ವದ ಕೊಲೆಗಳಿಗೆ ಇದು ಸಮ. ಸರಣಿ ಬಾಣಂತಿಯರ ಸಾವು ಡ್ರಗ್ ಮಾಫಿಯಾಗೆ ಮಣಿದಿದೆ ಈ ಸರ್ಕಾರ ಅಂತ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ. ಕಳಪೆ IV ದ್ರಾವಣ, ಕಳಪೆ ಔಷಧದಿಂದ ಬಾಣಂತಿಯರು ಸತ್ತಿದ್ದಾರೆ. ಬಾಣಂತಿಯರ ಸಾವು ಪ್ರಕರಣ ನ್ಯಾಯಾಂಗ ತನಿಖೆಗೆ ವಹಿಸಬೇಕಾಗಿತ್ತು ಇವರು. ಹೀಗಂತ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಅಶೋಕ್ ಸುದ್ದಿಗೋಷ್ಠಿ ನಡೆಸಿ ಆರೋಪವನ್ನು ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಆ ಬಾಣಂತಿಯವ್ರದ್ದು ಯಾರ್ದಾದ್ರೂ ಮನೆಗೆ ಕರ್ಕೊಂಡು ಹೋದ್ರ ಸಾಂತ್ವನ ಹೇಳಕ್ಕೆ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಬಂದಿದ್ರಲ್ಲ, ಮಹಿಳಾ ಲೀಡರ್ಗಳು ಎಲ್ಲರೂ ಬಂದು ಯಾಕೆ ಹೋಗ್ಲಿಲ್ಲ? ಇದೇ ರೀತಿ ಇದೊಂದೇ ಅಂತಲ್ಲ, ಡಿಸೆಂಬರ್ 26ರಲ್ಲಿ ಕೊಪ್ಪಳ ನಗರದಲ್ಲೂ ಕೂಡ ಐಶ್ವರ್ಯ 20 ವಯಸ್ಸು, ನಾನು ಹೇಳ್ತಾ ಇರೋದೆಲ್ಲ ನೋಡಿ 20, 21, 25 ಇದೇ ಥರದ್ದೇ ಇದೆ. ನಾನು ಇಡೀ ಜಿಲ್ಲಾವಾರು ಪಟ್ಟಿನೂ ಕೊಡ್ತೀನಿ. ನಾನು 730 736 736 ನಾವು ಸರ್ಕಾರದ ನಾನು ಅಧಿವೇಶನದಲ್ಲಿ ಮಾತಾಡಬೇಕಾದ್ರೆ ಕಳಪೆ IVF ದ್ರಾವಣ, ಕಳಪೆ ಔಷಧ ಇದರಿಂದ ಸತ್ತಿದ್ದಾರೆ ಅನ್ನೋದನ್ನ ನಾನು ಬಿಡಿಯಾಗಿ ಅವರಿಗೆ ಹೇಳಿದೆ. ಆದರೆ ಆರೋಗ್ಯ ಸಚಿವರು ಅಲ್ಲಿ ನಿರಾಕರಿಸಿದ್ರು. ಪೂರ್ತಿ ಅವರ ಮಾತುಗಳಲ್ಲಿ ಕೇಳೋದಾದ್ರೆ ಅದನ್ನ ನಿರಾಕರಿಸಿದ್ರು. ಆ ಥರ ಹಾಗೇ ಇಲ್ಲ, ನಾವೆಲ್ಲ ಕ್ರಮ ತೆಗೆದುಕೊಂಡಿದ್ದೀರಿ, ಕಾನೂನು ಪ್ರಕಾರ ನಾವು ಕ್ರಮ ತೆಗೆದುಕೊಂಡಿದ್ದೀರಿ, ಕೋರ್ಟಲ್ಲಿ ಫೈಟ್ ಮಾಡಿದ್ದೀರಿ, ಕಳಪೆ ದ್ರಾವಣಗಳನ್ನೆಲ್ಲ ತೆಗೆದು ಸೈಡ್ಗಿಟ್ಟಿದ್ದೀರಿ, ಸಪ್ಲೈ ಮಾಡಬೇಡಿ ಅಂತ ಹೇಳಿದಿರಿ ಅಂತ ನೋಡಿ. ಪರ್ಟಿಕ್ಯುಲರ್ ಆಗಿ ಅವರು ರಾಜ್ಯದಲ್ಲಿ ಬಿಮ್ಸ್ನಲ್ಲಿ, ಬೆಳಗಾವಿನಲ್ಲಿ ಎಲ್ಲ ಕಡೆ ಬಾಣಂತಿಯರ ಸಾವಾಯ್ತಲ್ಲ, ಆ ಸಾವಿನ ಪ್ರಕರಣಕ್ಕೆ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ತೋರಿಸೋದ್ರ ಮುಖಾಂತರ ಈ ಎಲ್ಲ ಸಾವಿಗೆ ಸರ್ಕಾರವೇ ನೇರ ಹೊಣೆ, ಸರ್ಕಾರಿ ಪ್ರಾಯೋಜಕತ್ವದ ಸಾವು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಆರ್ ಅಶೋಕ್ ಅವರು. ಆ್ಯಕ್ಚುಲಿ ಅವ್ರು ಪ್ರಸ್ತಾಪ ಮಾಡಬೇಕಾಗಿದ್ದಂತಹ ವಿಚಾರಗಳು ಸಾಕಷ್ಟಿತ್ತು. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಏನು ಮಾತಾಡಿಲ್ಲ, CT ರವಿ ಅವರ ಪ್ರಕರಣದ ಬಗ್ಗೆ ಏನು ಮಾತಾಡಿಲ್ಲ. ಬಟ್ ಈಗ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ.